ಇಡೀ ಇವರ ವರದಿ ರಿಪೋರ್ಟ್ನ ಮತ್ತೆ ನಾನು ಪುನರಾವರ್ತನೆ ಮಾಡಕ್ಕೆ ಹೋಗಲ್ಲ. ಸರ್ಕಾರ ಈ ವರದಿಯಲ್ಲಿ ಮಾನವೀಯತೆಯ ಪ್ರದರ್ಶನ ಮಾಡಿಲ್ಲ. 3 ಜನರ ಹತ್ಯೆ ಆಗಿದೆ, ಸತ್ತಿರೋದು ನಿಜ. ಕಾರಣಗಳೇನಿದ್ದೇವೆ ಅನ್ನೋ ತನಿಖೆ ನಂತರ ಗೊತ್ತಾಗುತ್ತೆ. ಒಂದು ಸಾಮಾನ್ಯ ಸಂವೇದನೆಯೂ ನಿಮ್ಮ ವರದಿಯಲ್ಲಿ ಕಾಣ್ತಿಲ್ಲ. ಒಂದು ಸಂವೇದನೆ ಇರಬೇಕಲ್ಲ, ಸಾವು ಸಾವೇ ಅಲ್ವಾ? ಆ ಸಾವಿಗೊಂದು ಸಂವೇದನೆ ಇರಬೇಕಲ್ಲ, ಎಲ್ಲಿದೆ ನಿಮ್ಮ ಸಂವೇದನೆ? ಯಾಕೆ ಹೋಗಿದ್ರು, ಏನಾಗಿದ್ದು, ಅದು ಎರಡನೇ ಮಾತು. ಮತ್ತೆ ಇಡೀ ಅನುಮಾನಾಸ್ಪದವಾಗಿ ಕಂಡುಬರುತ್ತೆ. ಇಡೀ ಇದು ಈಗ ನವೀನ್ ಹೇಳಿದ್ರು, ಎಂಟೈರ್ ಅನುಮಾನಾಸ್ಪದ ಕಂಡುಬರುತ್ತೆ. ಅವನು ಯಾರು? ಶಿವರಾಜ್ ಸೋಸಲ್ವಾಡ. ಆತನಿಗೆ ಮೊದಲು ಗುಂಡು ಬಿತ್ತೋ ಅಥವಾ ಇವನು ಗುಂಡು ಹಾರಿಸಿದ್ಮೇಲೆ ಗುಂಡು ಬಿತ್ತೋ? ಮೊದಲು ಅವನಿಗೇನಾದ್ರು ಅವ್ರ ಕಡೆಯಿಂದ ಅವರಿಗೆ, ಅವ್ರು ದೂರದಲ್ಲಿದ್ದಾರೆ, ಹತ್ತಿರದಲ್ಲಿದ್ದರೆ ಹಿಡಿಬೋದಿತ್ತು, ಕೈಲೇ ಹಿಡ್ಕೋಬೋದಿತ್ತು. ದೂರದಲ್ಲಿದ್ದಾರೆ, ಎತ್ತರದಲ್ಲಿದ್ದಾರೆ. ನಿಮ್ಮ ರಿಪೋರ್ಟ್ ಪ್ರಕಾರ ಎತ್ತರದಿಂದ ಮೊದಲು ಅವರು ಶಿವರಾಜ್ ಸಾಸಲವಾಡ ಗುಂಡಾರಿಸಿದ್ರು ಅಥವಾ ಶಿವರಾಜ್ ಸಾಸಲವಾಡ ಗುಂಡಾರಿಸಿದ್ಮೇಲೆ ಅವರು ಮರುಗುಂಡಾರಿಸಿದ್ರು? ಸ್ವಾಭಾವಿಕವಾಗಿ ನಾನು ಮಲೆನಾಡಿನ ಒಡನಾಟದೊಳಗೆ ಅದರ ಅಂಚಿನ ಗ್ರಾಮಗಳಲ್ಲೇ ಇರೋನು. ಸ್ವಾಭಾವಿಕವಾಗಿ ಮೊದಲು ಅವರಿಂದ ಗುಂಡು ಬಿದ್ದಿದ್ರೆ ಇನ್ಯಾರೋ ಸಿಬ್ಬಂದಿ ಗುಂಡಾರಿಸೋದು, ಇವನು ಆಸ್ಪತ್ರೆಗೆ ಹೋಗ್ಬೇಕು. ನೀವೇ ಹೇಳ್ತೀರಿ ಸಣ್ಣ ಪುಟ್ಟ ಗಾಯ, ಆ ಗಾಯದ ಸ್ಪಷ್ಟತೆ ಇಲ್ಲ. ಸಣ್ಣ ಪುಟ್ಟ ಗಾಯ ಅಂದ್ರೆ ಏನು? ತರಚು ಗಾಯನ, ಬಂದೂಕಿನಿಂದ ಆದ ಗಾಯನ, ಅಥವಾ ಕತ್ತಿಯಿಂದ ಆದ ಗಾಯನ, ಯಾವುದರಿಂದ ಆದ ಗಾಯ? ಆ ಸ್ಪಷ್ಟತೆ ಇಲ್ಲ. ಇಲ್ಲೂ ಅನುಮಾನ ಇದೆ. ನಾನು ಮತ್ತೆ ಸುತ್ತಿ ಬಳಸಿ ಹೇಳಕ್ ಹೋಗಲ್ಲ. ನೀವು ಮ್ಯಾಜಿಸ್ಟ್ರೇಟ್ ತನಿಖೆ ಬದಲಿಗೆ ನ್ಯಾಯಾಂಗ ತನಿಖೆ ಮಾಡಿಸಿ.